ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಪಡ್ಡು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಎಲ್ಲರ ಮನೆಯಲ್ಲಿ ವಾರಕ್ಕೊಂದೆರಡು ಸಲ ಮಾಡ್ತಾನೆ ಇರ್ತೀವಿ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಪಡ್ಡು ಚಟ್ನಿ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಪಡ್ಡು ಮಾಡೋಕ್ಕೆ ನಾನಿಲ್ಲಿ ಜಯ ಅಕ್ಕಿ ಉಪಯೋಗಿಸ್ತಾ ಇದ್ದೀನಿ. ಇಡ್ಲಿ ದೋಸೆಗೆ ಜಯ ಅಕ್ಕಿ ತುಂಬ ರುಚಿಯಾಗಿರ್ತವೆ. ನಾನು 2 ಲೋಟ ಜಯ ಅಕ್ಕಿ ಹಾಕಿದ್ದೀನಿ. 1/4 ಭಾಗ ಉದ್ದಿನಬೇಳೆ, ಕುಶಲಕ್ಕಿ ಹಾಕ್ತಾ ಇರೋದು ನೋಡಿ. ಚಿಕ್ಕದು ಕಾಪಿ ಲೋಟಲ್ಲಿ ಕುಶಲಕ್ಕಿ ಹಾಕಿದ್ದೀನಿ. ಇವನ್ನು ಹಾಕಿ ಸುಮಾರು ಒಂದು 4-5 ಸಲ ಆದರೂ ತೊಳಿಬೇಕು. ಚೆನ್ನಾಗಿ ತೊಳೆದು ಒಂದು 4 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇರೋದು. ಇದನ್ನೇನು ನುಣ್ಣಗೆ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದು. ಈ ಹಿಟ್ಟನ್ನು ಇಡ್ಲಿಗೆ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅವಲಕ್ಕಿ ಉಪಯೋಗಿಸಿಲ್ಲ, ಅನ್ನ ಹಾಕಿ ರುಬ್ಕೊತಾ ಇದ್ದೀನಿ. ನಾವು ಮಿಕ್ಸಿ ಮಾಡೋ ಮುಂಚೆ ಒಂದು 5 ನಿಮಿಷ ಅವಲಕ್ಕಿ ನೆನೆಸ್ಕೊಂಡ್ರೆ ಮತ್ತೆ ಮಿಕ್ಸಿ ಮಾಡ್ಕೋಬೋದು. ನೋಡಿ, ಉಳಿದಿರೋದನ್ನೆಲ್ಲ ರುಬ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ರಾತ್ರಿ ಎಲ್ಲ ಇಟ್ಟಿದ್ದೆ. ಇವಾಗ ಬೆಳಗ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಪಡ್ಡುಗೆ. ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಶುಂಠಿ ತುರಿದು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಒಗ್ಗರಣೆಗೆ ಬೇಕಾದಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ಒದಗಿತ್ತು. ನನಗೆ ಬೇಕಾಗಿರೋಷ್ಟು ಹಿಟ್ಟನ್ನು ಒಂದು ಪಾತ್ರೆಗೆ ತಗೊಂಡು ಅದರಲ್ಲಿ ಒಗ್ಗರಣೆ ಹಾಕಿ ಉಪ್ಪು, ಹಿಟ್ಟಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಹಾಕಿದ್ದೆ ಖಾರದ ಪುಡಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಉಪಯೋಗಿಸಿಲ್ಲ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋರು ಒಗ್ಗರಣೆಗೆ ಹಾಕ್ಕೋಬೋದು. ಪಡ್ಡು ತವ ಬಿಸಿ ಮಾಡಿಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಹಾಕಿ ಅದರ ಮೇಲೆ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ನಾವೆಷ್ಟು ನಿಧಾನವಾಗಿ ಬೇಯಿಸ್ಕೊತೀವೋ ಹಿಟ್ಟು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಹಸಿ ಹಾಗೇ ಇರುತ್ತೆ. ಇದನ್ನು ನಿಧಾನವಾಗಿ ಬೇಯಿಸ್ಕೋಬೇಕು. ಒಂದು ಕಡೆ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಎಷ್ಟೊಂದು ಕ್ರಿಸ್ಪಿಯಾಗಿದೆ. ನಾನಿಲ್ಲಿ ಯಾವುದೇ ಸೋಡಾ ಕೂಡ ಉಪಯೋಗಿಸಿಲ್ಲ, ಮೆತ್ತಗೆ ಇರುತ್ತೆ. ಅನ್ನ ಹಾಕಿರೋದ್ರಿಂದ ಪಡ್ಡು ತುಂಬ ಮೆತ್ತಗೆ ಇರುತ್ತೆ. ನೋಡಿ, 2 ಕಡೆ ನಿಧಾನವಾಗಿ ಬೇಯಿಸ್ಕೊಂಡು ತೆಗಿತಾ ಇರೋದು. ಪಡ್ಡು ಕೂಡ ತುಂಬ ರುಚಿಯಾಗಿದೆ. ಚಟ್ನಿ ಮಾಡೋದು ನೋಡೋಣ. ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಟು ಬಿಸಿ ಆದಮೇಲೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಕಡಲೆ ಬೀಜ, 4 ಬೆಳ್ಳುಳ್ಳಿ, ಒಂದು ಚಿಕ್ಕದು ಈರುಳ್ಳಿ, ಒಂದು ಚಿಕ್ಕದು ಟೊಮಾಟೊ, ಒಂಚೂರು ಹುಣಸೆ ಹಣ್ಣು, ಉಪ್ಪು, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಟೊಮಾಟೊ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಮೆತ್ತಗಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಕೊಂಡಿದ್ದೀನಿ. ಈ ಥರ ಒಮ್ಮೆ ಚಟ್ನಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಇಡ್ಲಿ, ದೋಸೆ, ಚಪಾತಿ, ಅನ್ನಕ್ಕೆ ಕೂಡ ಉಪಯೋಗಿಸ್ಬೋದು. ಒಗ್ಗರಣೆ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿತ್ತು. ಪಡ್ಡು ಚಟ್ನಿಗಂತೂ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.